ಪ್ರೀತಿಯ ವಿದ್ಯಾರ್ಥಿಗಳೇ, ನಾವೀಗ ದಿವಿಗೆ ಮ್ಯಾಥಮೆಟಿಕ್ಸ್ KCET ಮ್ಯಾಥ್ಸ್ 1500 ಪ್ರಶ್ನೋತ್ತರಗಳಲ್ಲಿ 85 ಮತ್ತು 86ನೇ ಪ್ರಶ್ನೆಯನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಪ್ರಶ್ನೆ ಹೀಗಿದೆ ನೋಡಿ, e⁻x/x+2 1+x+2 log x+2 ಅಂತೇಳಿ ಇದನ್ನು ನಾವು ನೇರವಾಗಿ ಸಿಂಪ್ಲಿಫೈ ಮಾಡ್ಬೋದು. e⁻x ಹಾಗೇ ಇರ್ತದೆ, 1/x+2 ಆಯಿತು, ಅದು ಕೂಡ ಹಾಗೆ ಇದೆ, ಒಪ್ಕೊಳ್ಳೋಣ. ಪ್ಲಸ್ x/2 ಮತ್ತು x/2 ಕ್ಯಾನ್ಸಲ್ ಆದರೆ log x+2 ಆಯಿತು. ಈ log x+2 ಡಿಫ್ರೆನ್ಷಿಯೇಷನ್ 1/x+2, ಆದ್ದರಿಂದ e⁻x ಇಂಟು f(x) ಪ್ಲಸ್ f' ಅಲ್ಲಿ ಸೊ e⁻x ಡಿವೈಡೆಡ್ ಬೈ e⁻x ಇಂಟು ಲಾಗ್ ಆಫ್ x+2 ಆಯಿತು. ಎಷ್ಟು ಸಿಂಪಲ್ ಪ್ರಶ್ನೆ ನೋಡಿ ವಿದ್ಯಾರ್ಥಿಗಳೇ, ಆರಾಮಾಗಿ ಮಾಡುವಂಥದ್ದಲ್ವಾ. ಸೊ ಇದು ಈ ಥರ ಆದರೆ ಈ ಕ್ವಶನ್ ಹೇಗೆ ಮಾಡಬೇಕು ಅಂತ ನೋಡಿ. ಏನಂತಿದೆಯಪ್ಪ, e⁻x 1+x ಡಿವೈಡೆಡ್ ಬೈ cos² ಇಂಟು e⁻x ಇಂಟು x ಇದೆಯಲ್ಲ, ಅದನ್ನು ನಾನೇನು ಮಾಡ್ತೀನಿ, sec² e⁻x ಇಂಟು x. ಇಲ್ಲಿ ಲೆಟ್ e⁻x ಇಂಟು x ಈಸ್ ಈಕ್ವಲ್ ಟು t. ದೇರ್ ಫಾರ್ ಡಿಫ್ರೆನ್ಷಿಯೇಟ್ ಮಾಡಿದಾಗ ಏನಾಯಿತು, e⁻x ಇಂಟು x ಪ್ಲಸ್ 1 ಆಯಿತು. ಇದು ಹೆಂಗಪ್ಪ ಬಂತು ಅಂತ ಪ್ರಾಡಕ್ಟ್ ರೂಲ್ ಗುರು. e⁻x I have kept e⁻x as constant, differentiated x. Then I have differentiated constant x e⁻x and kept x as constant, e⁻x into x plus 1. Right? So ನೋಡಿ, ಇವಾಗ ನ್ಯೂಮರೇಟರು ಇಂಟು dx is equal to dt. ಹೌದಾ? ನೋಡಿ, ಇಂಟಿಗ್ರಲ್ ಆಫ್ ನ್ಯೂಮರೇಟರ್ ಇಂಟು dx is equal to dt. dt ಬೈ cos² t ಅಥವಾ dt ಇಂಟು sec² t. That is equal to integral of sec² t dt ಆಯಿತು. sec² t ಇಂಟಿಗ್ರೇಷನ್ ಏನಪ್ಪ, sec² t ಇಂಟಿಗ್ರೇಷನ್ನು ಆ್ಯಕ್ಚುಲಿ tan t. tan t ಅಂದ್ರೇನು, t ಅಂದ್ರೇನು, e⁻x ಇಂಟು x. ಈಗ ಒಂದು ಕ್ವಶನು, ಈಗ ಒಂದು ಸ್ವಲ್ಪ ಹೊತ್ತಿಗೆ ಮುಂಚೆ ಬೇರೆ ಯಾವುದೋ ಸ್ಲೈಡಲ್ಲಿ ಒಂದು ಸತಿ ಮಾತಾಡ್ತಾ ಇದ್ದೆ, e⁻x ಕ್ವಶನಲ್ಲಿದ್ದರೆ e⁻x ಆನ್ಸರಲ್ಲಿ ಇರಬೇಕಪ್ಪ ಅಂತ. ನೋಡಿ, ಕ್ವಶನಲ್ಲಿ e⁻x ಇದೆ, ಆನ್ಸರಲ್ಲಿ ಟ್ಯಾನ್ ಒಳಗಡೆ e⁻x ಇದೆ ಅಲ್ವಾ. ಅಂಧಾನುಸರಣೆ ಅಂತ ಹೇಳ್ತೀವಿ, ಅಂಧಾನುಸರಣೆಗಳನ್ನು ಮಾಡಬಾರ್ದು, ಪ್ರತ್ಯಕ್ಷವಾಗಿ ಕಂಡರೂ ಪ್ರಮಾಣಿಸಿ ನೋಡಬೇಕು. ಹೀಗಾಗಿ ವಿದ್ಯಾರ್ಥಿಗಳೇ ನೋಡಿ, ಇದರಲ್ಲಿ ಟ್ಯಾನ್ ಆಫ್ e⁻x ಇಂಟು x ಯಾವುದು ಕರೆಕ್ಟ್ ಆನ್ಸರ್ ಅಂತೆಲ್ಲ ನಿಮ್ಗೆ ತೋರ್ಸೋಕ್ಕೆ ಹೋಗೋದಿಲ್ಲ. ನೀವು ಹುಡ್ಕೊಳ್ಳಿ. 85 ಮತ್ತು 86ನೇ ಪ್ರಶ್ನೆ ಇದು ವಿದ್ಯಾರ್ಥಿಗಳೇ, ನೋಟ್ ಮಾಡ್ಕೊಳ್ಳಿ. ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವೀಗ ದಿವಿಗೆ ಬೆಂಗಳೂರು KCET ಮ್ಯಾಥ್ಸ್ 1500 ಪ್ರಶ್ನೋತ್ತರಗಳಲ್ಲಿ 87 ಮತ್ತು 88ನೇ ಪ್ರಶ್ನೆಯನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ನಿಮಗೆ ಈ ಚಾನಲ್ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. e⁻x ಇಂಟು 1 - sin x ಬೈ 1 - cos x ಅದು ವ್ಯಾಲ್ಯೂ ಏನು ಅಂತ ಕೇಳ್ತಾ ಇದ್ದಾರೆ. ನೋಡಿ, ಇದು ಆ್ಯಕ್ಚುಲಿ 1 - cos x ಡಿನಾಮಿನೇಟರಲ್ಲಿ ಬಂದರೆ sin² x/2 ಆಯಿತು, sin² x/2 ಆಯಿತು ಅಂತ ಹೇಳಿದ್ರೆ ನ್ಯೂಮರೇಟ್ರಿಗೆ ತಗೊಂಡು ಹೋದಾಗ cosec² x/2 ಬರ್ತದೆ. cosec² x/2 ಬಂತು ಅಂದರೆ ಇನ್ನೊಂದು ಟರ್ಮು cot x/2 ಅಂತ ಇರಲೇಬೇಕು. ಅಂದರೆ ಪ್ರಶ್ನೆ e⁻x ಇಂಟು ದಿಸ್ ಇರೋದ್ರಿಂದ ನೇರವಾಗಿ ನಾವು ಬರೆದ್ಬಿಡ್ಬೋದು e⁻x ಇಂಟು cot x/2 ಅಂತ ಹೇಳಿ. ಆಯಿತಾ? ಸೊ ಮೈನಸ್ ಬರಬೇಕಾ ಪ್ಲಸ್ ಬರಬೇಕಾ ಅನ್ನೋದೇ ಕ್ವಶನ್. ಈ cosec² x/2 ಇದೆಯಲ್ಲ ನೋಡಿ, 1/1 - cos x ಇದೆಯಲ್ಲ, 1/sin² x ಆಗುತ್ತಲ್ವಾ. sin² 1/2 sin² x/2 ಅಂದರೆ cosec² x/2 ಬರೋದ್ರಿಂದ ಇದು ಪಾಸಿಟಿವ್ ಆಗಿರೋದ್ರಿಂದ ಎರಡನೇದು ನೆಗೆಟಿವ್, ಬಟ್ ಅದನ್ನು ನಾವು ಇಂಟಿಗ್ರೇಟ್ ಮಾಡೋದಕ್ಕೆ ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ ಇದು ಬರೋದ್ರಿಂದ ಡೈರೆಕ್ಟಾಗಿ ಹೇಳ್ಬೋದು ನೆಗೆಟಿವ್ ಸೈನ್ ಶುಡ್ ಬಿ ಟೇಕನ್ ಔಟ್, ವಿ ಕ್ಯಾನ್ ರೈಟ್ ಇಟ್ ಲೈಕ್ ದಿಸ್ ಅಂತ. ಬಟ್ ನಿಮ್ಗೆ ಇದು ಕಾಂಪ್ಲಿಕೇಟೆಡ್ ಅಂತ ಅನಿಸಿದ್ರೆ ನಾನೊಂದು ಮಾತು ಹೇಳ್ತೇನೆ, ಇದನ್ನು ಮೆಮೊರೈಸ್ ಮಾಡ್ಕೊಂಬಿಡಿ ಅಂತ. ಅದೂ ಇಷ್ಟ ಆಗಲಿಲ್ವಾ, ತಲೆ ಕೆಡ್ಸ್ಕೊಳ್ಳೋದು ಬೇಡ, ಈ ಮೆಥಡನ್ನು ತಿಳ್ಕೊಂಡಿರಿ.
ಸ್ಟ್ಯಾಂಡರ್ಡ್ ಮೆಥಡು ಇ ಪವರ್ ಎಕ್ಸ್ ಇಂಟು 1/1 ಮೈನಸ್ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಬೈ 1 ಮೈನಸ್ ಕಾಸ್ ಎಕ್ಸ್. ಇದನ್ನು ನೀವು ಒಪ್ತೀರಿ. ದಟ್ ಈಸ್ ಈಕ್ವಲ್ ಟು, ಆಮೇಲೆ ನಾನು ಡಿ ಎಕ್ಸ್ ಎಲ್ಲ ಬರೀತಲ್ಲ, ಅದಕ್ಕೆಲ್ಲ ಕ್ವಶನ್ ಕೇಳೋಕ್ಕೋಗ್ಬಿಡಿ ಸರ್ ಡಿ ಎಕ್ಸ್ ಇಲ್ಲ ಅಂತ. ಸೊ ಇ ಪವರ್ ಎಕ್ಸ್ ಹಾಗೆ ಬರುತ್ತೆ. ಮೈನಸ್ ಸೈನ್ ಎಕ್ಸ್ನ ಏನು ಬರಿತೀರಿ ನಾನು, ರೈಟ್, ಮೈನಸ್ 2 ಸೈನ್ ಎಕ್ಸ್ ಬೈ 2 ಕಾಸ್ ಎಕ್ಸ್ ಬೈ 2. ಇದರಿಂದ ಬಂತು ಅಂತ ಹೇಳಿದ್ರೆ ಸೈನ್ ಎಕ್ಸ್ದು ಹಾಫ್ ಆ್ಯಂಗಲ್ ಫಾರ್ಮುಲಾ. 1 ಮೈನಸ್ ಕಾಸ್ ಎಕ್ಸ್ ಇದೆಯಲ್ಲ, ಅದನ್ನೇನು ಮಾಡ್ತೀನಿ ನಾನು, 2 ಸೈನ್ ಸ್ಕ್ವೇರ್ ಎಕ್ಸ್ ಬೈ 2. ಆ ಸೈನ್ ಸ್ಕ್ವೇರ್ ಎಕ್ಸ್ ಬೈ 2ನ ನಾನೇನು ಬರಿತೀನಿ, ಸೈನ್ ಎಕ್ಸ್ ಬೈ 2 ಇಂಟು ಸೈನ್ ಎಕ್ಸ್ ಬೈ 2 ಅಂತ ಬರೆದೆ. ಪ್ಲಸ್ ಇದೆ 1/1 ಮೈನಸ್ ಕಾಸ್ ಎಕ್ಸ್. 1 ಮೈನಸ್ ಕಾಸ್ ಎಕ್ಸ್ ಅಂದ್ರೇನು, 2 ಸೈನ್ ಸ್ಕ್ವೇರ್ ಎಕ್ಸ್ ಬೈ 2. 1/2 ಸೈನ್ ಸ್ಕ್ವೇರ್ ಎಕ್ಸ್ ಬೈ 2 ಆಯಿತು. ಸೈನ್ ಸ್ಕ್ವೇರ್, ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಈ 2 ಹೋಯಿತು, ಸೈನ್ ಎಕ್ಸ್ ಬೈ 2 ಸೈನ್ ಎಕ್ಸ್ ಬೈ 2 ಹೋಯಿತು. ಇಂಟಿಗ್ರಲ್ ಆಫ್ ಇ ಪವರ್ ಎಕ್ಸ್, ನೋಡಿ ಇದೇನಾಯಿತು, ಮೈನಸ್ ಕಾಟ್ ಎಕ್ಸ್ ಬೈ 2 ಪ್ಲಸ್ 1/2 ಕೊಸೀಕೆಂಟ್ ಸ್ಕ್ವೇರ್ ಎಕ್ಸ್ ಬೈ 2 ಆಯಿತು. ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಇದು ಬರ್ತದಲ್ವಾ, ಆದ್ದರಿಂದ ಇ ಪವರ್ ಎಕ್ಸ್ ಇಂಟು ಮೈನಸ್ ಇ ಪವರ್ ಎಕ್ಸ್ ಇಂಟು ಕಾಟ್ ಎಕ್ಸ್ ಬೈ 2. ಆದರೆ ವಿದ್ಯಾರ್ಥಿಗಳೇ, ಪ್ರತಿ ಸತಿ ಈ ಥರ ರಾಗ ಹೇಳ್ಕೊಂಡು ಕೂತ್ಕೊಳ್ಳೋಕ್ಕಾಗೋದಿಲ್ಲ ಎಕ್ಸಾಮಲ್ಲಿ. ನೀವೇನು ಮಾಡಬೇಕಾಗ್ತದೆ, ಇದೊಂದಷ್ಟು ಸ್ಟ್ಯಾಂಡರ್ಡ್ ಕ್ವಶನ್ಸು, ಅದನ್ನು ಮೆಮೊರೈಸ್ ಮಾಡ್ಕೊಂಡ್ಬಿಡಿ, ಈಸಿ ಆಗ್ತದೆ. ಈ ಇ ಪವರ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಂದ ಕ್ವಶನ್ ಎಕ್ಸಾಮಲ್ಲಿ ಕೇಳಲೇಬೇಕು. ಆದ್ದರಿಂದ ಇದರಲ್ಲಿ ಯಾವುದಾದ್ರೂ ಒಂದು ಬಂದೇ ಬರ್ತಿದ್ದು, ಇರೋದೇ 7-8 ಕ್ವಶನು. ಆ 7-8 ಕ್ವಶನ್ದು ಆನ್ಸರ್ಗಳನ್ನು ಮೆಮೊರೈಸ್ ಮಾಡಿಕೊಂಡ್ರೆ ಮುಗೀತು. ಹಾಗಿದ್ರೆ ನೆಕ್ಸ್ಟ್ ಕ್ವಶನ್ ಏನಪ್ಪ, ಇದು ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರುವಂಥ ಸ್ಟ್ಯಾಂಡರ್ಡ್ ಕ್ವಶನ್ ವಿದ್ಯಾರ್ಥಿಗಳೇ. ಇ ಪವರ್ ಎಕ್ಸ್ ಇಂಟು 1/1 ಪ್ಲಸ್ ಸೈನ್ ಎಕ್ಸ್, 1 ಪ್ಲಸ್ ಸೈನ್ ಎಕ್ಸ್ ಬೈ 1 ಪ್ಲಸ್ ಕಾಸ್ ಎಕ್ಸ್. ಇದನ್ನು ನೀವು ಬರೆದ್ರೆ ಸೈನ್ ಎಕ್ಸ್ ಬೈ 1 ಪ್ಲಸ್ ಕಾಸ್ ಎಕ್ಸ್ ಅಂತ ಬರೆದು ಪ್ಲಸ್ 1/1 ಪ್ಲಸ್ ಕಾಸ್ ಎಕ್ಸ್ ಅಂತ ಬರೆದಂಥ ಸಂದರ್ಭದಲ್ಲಿ ಈ ಮೊದಲನೇ ಟರ್ಮು ಟ್ಯಾನ್ ಎಕ್ಸ್ ಬೈ 2 ಆಗ್ತದೆ. ಇದು ಹೆಂಗಾಗ್ತದೆ ನೋಡಿ, ಸೈನ್ ಎಕ್ಸ್ ಅಂದರೆ 2 ಸೈನ್ ಎಕ್ಸ್ ಬೈ 2 ಕಾಸ್ ಎಕ್ಸ್ ಬೈ 2, 1 ಪ್ಲಸ್ ಕಾಸ್ ಎಕ್ಸ್ ಅಂದರೆ 2 ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2. ಸಿಂಪ್ಲಿಫೈ ಮಾಡ್ಕೊಳ್ಳಿ, ಬರ್ತದೆ. ಸೊ ಇದರ ಉತ್ತರ ಇ ಪವರ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಬೈ 2. ನೇರವಾಗಿ ನೀವು ಬರಿಬೋದು ಇದನ್ನ. ಆದರೂ ಒಂದು ಮಾತು ಹೇಳ್ತೀನಿ ವಿದ್ಯಾರ್ಥಿಗಳೇ, ಇದು ಇ ಪವರ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಬೈ 2 ಅಂತ ಮೆಮೊರೈಸ್ ಮಾಡ್ಕೊಂಡ್ಬಿಡಿ, ಈಸಿ ಆಗ್ತದೆ. ಆಪ್ಷನ್ ಎ ಕರೆಕ್ಟ್. ಆಮೇಲೆ ಆನ್ಸರ್ಗಳನ್ನು ನೋಡಿ ಉತ್ತರಿಸ್ಬೋದಾ. ಈ ಕೆಲವು ವಿದ್ಯಾರ್ಥಿಗಳಿಗೆ ಈ ಶಾರ್ಟ್ಕಟ್ಗಳ ಹಿಂದೆ ದಂಬಾಲ್ ಮೀಡೋದು ಅಂದರೆ ಭಾಳ ಆಸೆ. ನಂಗೆ ಶಾರ್ಟ್ಕಟ್ ಹೇಳ್ಕೊಡಿ ಸರ್, ಶಾರ್ಟ್ಕಟ್ ಹೇಳ್ಕೊಡಿ ಸರ್. ಆ ಶಾರ್ಟ್ಕಟ್ಗಳ ಹಿಂದೆ ದಂಬಾಲು ಬಿದ್ದು ಮಕ್ಕಳುಗಳು ತಮ್ಮ ಬದುಕುಗಳನ್ನು ಹಾಳು ಮಾಡ್ಕೊಂಡು ಬಿಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಆದರೂ ನಿಮ್ಗೆ ಇಷ್ಟ ಇದು ಶಾರ್ಟ್ಕಟ್, ಹೇಳ್ಕೊಡ್ತೀನಿ ನೋಡಿ. ಈಗ ಟ್ಯಾನ್ ಎಕ್ಸ್ ಬೈ 2 ಅಂತಿದೆ. ಟ್ಯಾನ್ ಎಕ್ಸ್ ಬೈ 2 ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನು ಬರುತ್ತಪ್ಪ, ಇ ಪವರ್ ಎಕ್ಸ್ ಬರೋಕ್ಕೆ ಸಾಧ್ಯವೇ? ಆದ್ದರಿಂದ ಇದು ತಪ್ಪು. ಇ ಪವರ್ ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಬರೀ ಇ ಪವರ್ ಎಕ್ಸೇ ಬರುತ್ತೆ. ಇದು ಹೆಂಗೆ ಸಾಧ್ಯ? ಇ ಪವರ್ ಎಕ್ಸ್ ಇಂಟು ಸೈನ್ ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಇ ಪವರ್ ಎಕ್ಸ್ ಇಂಟು ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸೋ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸೋ ಬರ್ತದೆ. ಡಿಫ್ರೆನ್ಷಿಯೇಟ್ ಮಾಡಿ ನೋಡಿ. ಆದ್ದರಿಂದ ಇದು ತಪ್ಪು, ಇದೊಂದೇ ಕರೆಕ್ಟು. ಬಟ್ ಪ್ರತಿ ಸತಿ ಈ ಥರ ಎಲಿಮಿನೇಟ್ ಮಾಡಿ ಅವ್ನು ಬಿಟ್ಟು ಅವನು ಯಾರು ಅಂತ ಹೋದರೆ ನೀವು ಪರೀಕ್ಷೆಯಲ್ಲಿ ಒಳ್ಳೆ ಮಾರ್ಕ್ಸ್ ತೆಗೋಕ್ಕಾಗಲ್ಲ. ಕಾನ್ಸೆಪ್ಟ್ ಕರೆಕ್ಟಾಗಿ ಕಲ್ತ್ಕೊಳ್ಳಿ. ಈಗ ಇನ್ನೊಂದು ಕ್ವಶನ್ ಇದೆಯಲ್ಲ, ಮೇಲ್ಗಡೆ ಇರೋ ಕ್ವಶನ್ಗೆ ನೋಡಿ, ಯಾರು ಬೇಕಾದರೂ ಆನ್ಸರ್ ಮಾಡ್ಬೋದು. ಈ ಕ್ವಶನಲ್ಲಿ ಏನಿದೆಯಪ್ಪ, ಇ ಪವರ್ ಎಕ್ಸ್ ಇದೆ. ಆನ್ಸರಲ್ಲಿ ಇ ಪವರ್ ಎಕ್ಸ್ ಇರಬೇಕಲ್ವಾ? ಇದು ಒಂದೇ ಕಡೆ ಇರೋದು ನೋಡಿ, ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಇನ್ನೆಲ್ಲ ಕಡೆ ಇ ಪವರ್ ಮೈನಸ್ ಎಕ್ಸ್ ಇದೆ. ಇಷ್ಟೆಲ್ಲ ಶಾರ್ಟ್ಕಟ್ ಹೇಳಿದ್ರು ಕೂಡ ಐ ಆಮ್ ಸಜೆಸ್ಟಿಂಗ್ ಯು ಟು ಸ್ಟಡಿ ದ ಕಾನ್ಸೆಪ್ಟ್ ಪ್ರಾಪರ್ಲಿ. ವಿದ್ಯಾರ್ಥಿಗಳೇ, ಇದು 87 ಮತ್ತು 88ನೇ ಪ್ರಶ್ನೆ. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನೋಟ್ ಮಾಡ್ಕೊಳ್ಳಿ, ಮುಂದಿನ ಕ್ವಶನ್ಗೆ ಹೋಗೋಣ. ಪ್ರೀತಿಯ ವಿದ್ಯಾರ್ಥಿಗಳೇ, ದಿವಿಗೆ ಬೆಂಗಳೂರು KCET ಮ್ಯಾಥ್ಸ್ 1500 ಪ್ರಶ್ನೋತ್ತರಗಳಲ್ಲಿ 89 ಮತ್ತು 90ನೇ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ನೋಡಿ, ಈ ಚಾನಲ್ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ 2 ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಹೇಳ್ತಾ ಇದ್ದೀನಿ.
ಈ ಎರಡನೇದು ಇದೆಯಲ್ಲ e⁻3x ಇಂಟು 3 tan x ಪ್ಲಸ್ ಸೆಕೆಂಡ್ ಸ್ಕ್ವೇರ್ ಎಕ್ಸ್. ನಿಮಗೆ ಒಂದು ರೂಲನ್ನು ಕಳಿಸ್ಕೊಟ್ಟಿರ್ತೀನಿ. ಈ ರೂಲಿನ ಪ್ರೂಫ್ ಕೂಡ ಬಹಳ ಸಿಂಪಲ್ಲು. e⁻ax ಇಂಟು a ಟೈಮ್ಸ್ ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂತೇಳಿ. ಸೊ ದಟ್ ಈಸ್ ನಥಿಂಗ್ ಬಟ್ ಈಕ್ವಲ್ ಟು e⁻ax ಇಂಟು ಎಫ್ ಆಫ್ ಎಕ್ಸ್. ಸೊ ಈ ರೂಲನ್ನು ಯೂಸ್ ಮಾಡ್ಕೊಂಡು ಮಾಡಿದ್ರೆ e⁻3x ಇಂಟು ಟ್ಯಾನ್ ಎಕ್ಸ್ ಈಸ್ ಅ ಸಿಂಪಲ್ ಕರೆಕ್ಟ್ ಆನ್ಸರ್. ಸೊ ಡೈರೆಕ್ಟಾಗಿ ಯಾರು ಬೇಕಾದರೂ ಮಾಡುವಂಥದ್ದು ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ, ಆಯಿತಾ? ಇದೇ ಕಾನ್ಸೆಪ್ಟ್ ಯೂಸ್ ಮಾಡಿದ್ರೆ. ಇನ್ನೊಂದು ಕ್ವಶನ್ ಇದೆ, ಅದು ಏನಪ್ಪ ಅಂತ ಹೇಳಿದ್ರೆ 2⁻x ಎಫ್ ಆಫ್ ಎಕ್ಸ್ ಲಾಗ್ 2 ಪ್ಲಸ್ ಎಫ್ ಡ್ಯಾಶ್ ಆಫ್ ಎಕ್ಸ್. ಈ ಪ್ರಶ್ನೆಯನ್ನಾದರೂ ನಾನು ನಿಮಗೆ ಥಿಯರಿಟಿಕಲ್ ಮೆಥಡಲ್ಲಿ ಹೇಳಬೇಕಾಗಿತ್ತು, ಬಟ್ ಇದು ಫಾರ್ಮುಲಾ ಡೈರೆಕ್ಟಾಗಿ ಬರೆಯೋದ್ರಿಂದ ಬಿಟ್ಟೆ. ಆದರೆ ಇದನ್ನಾರು ಒಂಚೂರು ಪ್ರೂಫ್ ಕೊಡೋಣ ಅಂತ ಅನಿಸಿದೆ. ಪ್ರೂಫ್ ಕೊಡ್ತಾ ಇದ್ದೀನಿ ನೋಡಿ ಏನು ಕರೆಕ್ಟು ಅಂತ. ಇದನ್ನು ಏನು ಮಾಡ್ತೀನಿ, ಇಂಟಿಗ್ರಲ್ ಆಫ್ 2⁻x ಎಫ್ ಆಫ್ ಎಕ್ಸ್ ಲಾಗ್ 2 ಪ್ಲಸ್ ಇಂಟಿಗ್ರಲ್ ಆಫ್ 2⁻x ಎಫ್ ಡ್ಯಾಶ್ ಆಫ್ ಎಕ್ಸ್ ಡಿ ಎಕ್ಸ್ ಅಂತ ಬರ್ಕೊಂಡೆ, ಆಯಿತಾ? ಈಗ ಇದನ್ನು ಇಂಟಿಗ್ರೇಟ್ ಮಾಡ್ತೀನಿ. ಐ ವಿಲ್ ಇಂಟಿಗ್ರೇಟ್ ಬೈ ಪಾರ್ಟ್ಸ್. ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಮೊದಲನೇದು ಹಾಗೆ ಇಡ್ತಾ ಇದ್ದೀನಿ. ಇಂಟಿಗ್ರಲ್ ಆಫ್ 2⁻x ಎಫ್ ಆಫ್ ಎಕ್ಸ್ ಲಾಗ್ 2 ಡಿ ಎಕ್ಸ್, ಅದನ್ನು ಹಾಗೆ ಇಟ್ಟೆ, ಪ್ಲಸ್ ಬರದೆ ಫಸ್ಟ್ ಫಂಕ್ಷನ್ ಇಂಟು ಇಂಟಿಗ್ರಲ್ ಆಫ್ ಸೆಕೆಂಡ್ ಫಂಕ್ಷನ್ 2⁻x ಇಂಟು ಇಂಟಿಗ್ರಲ್ ಆಫ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂದರೆ ಎಫ್ ಆಫ್ ಎಕ್ಸ್ ಆಯಿತು, ಮೈನಸ್ ಇಂಟಿಗ್ರಲ್ ಆಫ್ ಸೆಕೆಂಡ್ ಫಂಕ್ಷನ್ ಅಂದರೆ ಎಫ್ ಆಫ್ ಎಕ್ಸ್ ಡಿ ಬೈ ಡಿ ಎಕ್ಸ್ ಆಫ್ ಫಸ್ಟ್ ಫಂಕ್ಷನ್ 2⁻x ಲಾಗ್ 2. ನೋಡಿ ಎರಡೂ ಅದೇ ಬಂತಾ? ನೋಡಿ ಇದು ಅದೇ ಬಂತಾ, ಇದು ಅದೇ ಬಂತಾ? ಕ್ಯಾನ್ಸಲ್ ಆಯಿತಾ? ಏನು ಉಳ್ಕೊಂತು? 2⁻x ಇಂಟು ಎಫ್ ಆಫ್ ಎಕ್ಸ್. ಅರ್ಥ ಆಯ್ತಾ? ಇದನ್ನು ನೀವು ನೆನ್ಪಿಟ್ಕೊಂಡ್ಬಿಡಿ. a⁻x ಇಂಟು ಎಫ್ ಆಫ್ ಎಕ್ಸ್ ಲಾಗ್ ಎ ಪ್ಲಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂತಿದ್ರೆ, ಅಂದರೆ a2 ಜಾಗದಲ್ಲಿ a ಬರ್ಕೊಂಡ್ಬಿಡಿ. ಇದೊಂದು ಇಂಪಾರ್ಟೆಂಟ್ ಫಾರ್ಮುಲಾ ಆಗ್ತದೆ ನಿಮಗೆ. a⁻x ಎಫ್ ಆಫ್ ಎಕ್ಸ್ ಲಾಗ್ ಎ ಪ್ಲಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂತ ಸಂದರ್ಭದಲ್ಲಿ ಏನಂತ ಬರ್ಕೋತೀರಿ? a⁻x ಇಂಟು ಎಫ್ ಆಫ್ ಎಕ್ಸ್ ಅಂತ ಬರ್ಕೊಳ್ಳಿ. ಇದೊಂದು ಇಂಪಾರ್ಟೆಂಟ್ ಫಾರ್ಮುಲಾ. ಹಾಗೆ ಕೆಳಗಡೆದು ಕೂಡ ಇಂಪಾರ್ಟೆಂಟ್ ಫಾರ್ಮುಲಾ. ನೋಡಿ, ನಮಗೆ e⁻x ಇಂಟು ಎಫ್ ಡ್ಯಾಶ್ ಆಫ್ ಎಕ್ಸ್ ಪ್ಲಸ್ ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಡ್ಯಾಶ್ ಆಫ್ ಎಕ್ಸಲ್ಲಿ e⁻x ಇಂಟು ಎಫ್ ಆಫ್ ಎಕ್ಸೇ ಬರಬೇಕಲ್ವಾ? ಅದೇ ಥರ ಇದೆರಡು ಫಾರ್ಮುಲಾಗಳು. ಇಷ್ಟು ನೆನಪಿಟ್ಕೊಂಡ್ರೆ ಆಯಿತು. 89 ಮತ್ತು 90 ಎರಡು ಉತ್ತರಗಳನ್ನು ನೀವು ಕಲ್ತ್ರಿ ವಿದ್ಯಾರ್ಥಿಗಳೇ. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಅದಕ್ಕೆ ಮುಂಚೆ ನಿಮಗೆ ಈ ಚಾನಲ್ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.